ಹುಟ್ಟುಹಬ್ಬ ಆಚರಿಸುವ ದೇವಜನರಿಗೋಸ್ಕರ ಪ್ರಾರ್ಥನೆ ಮಾಡಿಕೊಡುವ ಸಹೋದರ ಏಕನಾಥ್ ಗಾಬ್ರಿಯಲ್ ಇವರು ಹುಟ್ಟುಹಬ್ಬನ ಆಚರಣೆ ಮಾಡ್ತಾ ಇದ್ದಾರೆ. ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಏಕನಾಥ್ ಗಾಬ್ರಿಯಲ್ ಅವರೇ. ಇವರಿಗೋಸ್ಕರ ಪ್ರಾರ್ಥನೆ ಮಾಡುವ. ಇವರು ಒಳ್ಳೆಯ ಸೇವೆ ಮಾಡುವ ದೇವರ ಸೇವಕರಾಗಿದ್ದಾರೆ. ಬೆಳಗಾಂ ಪ್ರಾಂತದಲ್ಲಿ ಸೇವೆ ಮಾಡ್ತಾರೆ, ವಕೀಲರಾಗಿದ್ದಾರೆ. ಇವರು ಕುಟುಂಬವಾಗಿ ಅವರು ಸೇವೆ ಮಾಡ್ತಾರೆ. ಕುಟುಂಬವನ್ನು ದೇವರು ಆಶೀರ್ವದಿಸಲಿ, ಬಲವಾಗಿ ದೇವರ ರಾಜ್ಯಕ್ಕೆ ಇವರು ಯೂಸ್ ಮಾಡಲಿ. ಇವರು ಹೋಗೋಲಿ ಬರಲಿ, ಇವರು ದೇವರ ಶುಭ ಉಂಟಾಗಲಿ ಹೊಸ ಪ್ರಾರ್ಥನೆ ಮಾಡ್ಕೊಳ್ಳುವ. ಸ್ತೋತ್ರ ಕರ್ತನೆ ಅಪ್ಪ ತಂದೆ ಆದವರಿನ ಮಗನಾದ ಏಕನಾಥ್ ಗಾಬ್ರಿಯಲ್ಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ. ಮಗನ ಆಶೀರ್ವದಿಸು ಕರ್ತನೆ, ತಾಯಿಯವರನ್ನು ರೂಪಿಸಿ ಕರ್ತನೆ ಹಲ್ಲೆಲೂಯಾ ಅವರ ಕರ್ತನೆ ಜನಿಸಿದ ದಿನದಿಂದ ಇಲ್ಲಿವರೆಗೆ ಕಾಪಾಡಿದೆಯಾ. ಈ ಹೊಸದಿಂದಲೇ ಹೊಸ ವರ್ಷಕ್ಕೆ ಕಾಲಿಡಲಿ ಕೊಟ್ಟ ಕೃಪೆಗಾಗಿ ಸ್ತೋತ್ರ. ಹೊಸ ಬಲವನ್ನು ತುಂಬಿಸು, ಅಭಿಷೇಕವನ್ನು ತುಂಬಿಸು, ಜ್ಞಾನವನ್ನು ತುಂಬಿಸು. ಇವರು ಹೋಗಲಿ ಬರಲಿ, ಶುಭ ಉಂಟಾಗಲಿ. ಇವರ ಸೇವೆ ಅಭಿವೃದ್ಧಿ ಹೊಂದಲಿ. ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲಿ ಅದ್ಭುತಗಳು ನಡೀಲಿ. ಕತೆ ರೋಗಿಯ ಮೇಲೆ ಕೈ ಇಟ್ಟು ಗುಣವಾಗಲಿ ಅಪ್ಪ. ಮಹತ್ಕಾರ್ಯ ಜರುಗಲಿ ಯೇಸುವಿನ ನಾಮದಲ್ಲಿ. ಇವರು ವಾಕ್ಯ ಕೇಳುವಾಗ ಕರ್ತನ ಜನರು ರಕ್ಷಿಸಲ್ಪಡಲಿ. ಉರಿಯುವಂತ ಮಾತುಗಳು ಇವರ ಬಾಯಿಂದ ಬರಲಿ ಯೇಸುವಿನ ನಾಮದಲ್ಲಿ. ಇವರು ಮಾತಾಡುವಾಗ ಅಲ್ಲಿ ಕರ್ತನೆ ಮಹತ್ಕಾರ್ಯ ಜರುಗಲಿ ಯೇಸುವಿನ ನಾಮದಲ್ಲಿ. ಕರ್ತನೆ ಹೋಗುವ ಸ್ಥಳದಲ್ಲಿ ಕರ್ತನೆ ಆ ಮಹತ್ಕಾರ್ಯ ಜರುಗಲಿ. ನಿನ್ನ ಮಹಿಮೆಗೆ ಪ್ರಜ್ವಲಿಸಿ ಮಗನ ಉಪಯೋಗಿಸು. ದಾನ ಕೊಟ್ಟಿರುವ ಮಕ್ಕಳು ಪತ್ನಿಯನ್ನು ಆಶೀರ್ವಿಸು, ಸಭೆಯನ್ನು ಆಶೀರ್ವಿಸು. ಇವರ ಸೇವೆ ಕೆಲಸ ಕಾರ್ಯ ಆಶೀರ್ವಿಸಲ್ಪಡಲಿ ಯೇಸುವಿನ ನಾಮದಲ್ಲಿ. ಇರುವ ಸ್ಥಳಕ್ಕೆ ಎಲ್ಲ ಕಡೆ ಇವರು ಹೋಗುವ ಎಲ್ಲ ಕಡೆ ಇವರಿಂದ ಶುಭವೇ ಉಂಟಾಗಲಿ ಯೇಸುವೆ. ಎಲ್ಲರಿಂದ ಇವರಿಗೆ ಶುಭ ಉಂಟಾಗಲಿ. ಆಶೀರ್ವಿಸು, ಒಳ್ಳೆ ಆರೋಗ್ಯ ಬಲ ಶಕ್ತಿಯಿಂದ ತುಂಬಿಸು, ಬಲಪಡಿಸು, ಆಶೀರ್ವಿಸು. ಯೇಸು ಕ್ರಿಸ್ತನ ಹೆಸರಲ್ಲಿ ಪ್ರಾರ್ಥನೆ ಬೇಡಿ ಹೊಂದ್ಕೊಂಡು ತಂದೆ. ಆಮೇನ್ ಆಮೇನ್. ಪ್ರೈಸ್ ದಿ ಲಾರ್ಡ್. ನಾವು ಕೀರ್ತನೆ